ದಲಿತರೂ ಅಲ್ಲ. ಹಂಗಂದ್ರೆ ಇವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅನ್ನೋದನ್ನು ಇವ್ರು ಹೇಳ್ತಾರೆ. ಈ ರಮೇಶ್ ಜಿಗಣಿಗಿ ಅವರು ಅಣ್ಣ ಇದ್ದಲ್ಲ ಸಿದ್ದರಾಮ ಜಿಗಣಿಗಿ ಬಗ್ಗೆ ಅವರೇ ಹೇಳಿದ್ರು, ನಮ್ಮ ಅಪ್ಪನ ಹೆಸರು ಚಂದಪ್ಪ ಅಲ್ಲ ಚಾಂದ್ ಸಾಬ್ ಅಂತ. ಚಾಂದ್ ಸಾಬ್ ಅಂದ್ರೆ ಮತ್ತು ಇವರು ಹಿಂದೂ ಧರ್ಮದವ್ರ, ಇವರಪ್ಪ ಏನು ದಲಿತರಿಗೆ ಏನೋ RSS ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಜಿಗಣಿಗಿ ಅವ್ರು ಕೇಳ್ತಾರೆ. ಆಮೇಲೆ RSS ವಿರೋಧ ಹಾಕೊಂಡವರು ಯಾರೂ ಉಳಿದಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರು ಬೆಳೆಯೋರಿದ್ರಿ. ಏನು ಚುಂಬಿಗಿದ್ಯೋ ಮರೇಲಿ ಗೊತ್ತಾಗಿಲ್ಲ. ಏನು RSS ವಂಶಸ್ಥರದಾರಲ್ಲ, ದೀಮಾಪುರ ಹೋದಾಗ ಈ RSS 28,000 ಸೈನಿಕರನ್ನು ಬರೀ ಕೇವಲ 500 ದಲಿತರು ಇವರು ಶಿರವನ್ನು ಚೆಂಡಾಡಿ ಭೀಮಾ ನದಿದಾಗ ಉಳಿದಿರ್ತಾರೆ. ಏನಾರು ತಿಳ್ಕೊಂಡು ದಲಿತರಿಂದ, ಯಾಕಂದ್ರೆ ನಿನಗಂತೂ ಗೊತ್ತಿಲ್ಲ ನೀ ದಲಿತೇ ಅಲ್ಲ. ಅದಕ್ಕೆ ಜಿಗಜಿಣಗಿಯವರೇ ಇನ್ನು ಮುಂದೆ ನೀವು ಏನಾದರೂ ಮಾಡ್ತಿರ್ತಿದ್ರೆ, ಯಾಕಂದ್ರೆ ನಿಮ್ಮದೇನು ರಾಜಕೀಯ ಜೀವನ ಚಾಲು ಹೋಗ್ಯದಲ್ಲ, ಅದೇ ಮತಕ್ಷೇತ್ರದಾಗೆ ಹುಟ್ಟಿ ನಿಮ್ಗೆ ನಾವು ನಿಮ್ಮ ಇಲೆಕ್ಷನ್ ಹೆಂಗೆ ನೀವು ನೆಗಲುತ್ತ ರೈತರು ನಿಂತಿರ್ತಿಲ್ಲ ಅದನ್ನೆಲ್ಲ ಗೊತ್ತದ ನಮಗೆ. ನಿಮ್ಮದು ನಿಮ್ಮ ಚಾನ್ಸ್ ಅನ್ನೋದು ನಮ್ಗೆ ಮೊದಲೇ ಗೊತ್ತದ. ನಾವು ಎಂದು ಹೇಳಕ್ಕೆ ಹೋಗಿಲ್ಲ, ಮತ್ತು ಬೇರೆದವ್ರನ್ನ ಹೇಳಿಲ್ಲ. ನಿಮ್ಮ ಅಣ್ಣೆ ಸಿದ್ದರಾಮ ಜಿಗಣಿಗಿ ಮತ್ತು ನೀವೇನೇನು ಅನ್ಯಾಯ ಮಾಡಿರಿ. ಈ ಅಂಬೇಡ್ಕರ್ ಭವನ ದರ್ಗಾದಾಗ ಭವನ ಕೊಟ್ಟದ ಜಾಗ ಒಳ್ಳೆ ನಿಮ್ಮ ಅಕ್ಕನ ಮನೆ ಕಟ್ಟಿರಿ. ಇಂಥವು 108 ಪಾಪ ಬೇರೆ ನಾವ್ಯಾರೂ ಅದನ್ನು ಅರ್ಜಿ ಕೊಟ್ಟಿಲ್ಲ. ಇದೇ ಸಿದ್ದರಾಮ ಜಿಗಣಿಗಿ ಅವರೇ, ರಮೇಶ್ ಜಿಗಣಿಗಿ ಅಣ್ಣೆ ಅದನ್ನು DC ಅವ್ರಿಗೆ ಅರ್ಜಿ ಕೊಟ್ಟು ಮುಗಿದು ಸಾಧ್ಯ ಇತ್ತು. ನಿಜವಾದ ಒಂದು ಸಮಾಜ ಕಳಕಳಿ ಉಳ್ಳಂಥ ವ್ಯಕ್ತಿತ್ವ ಅಂತ ಗಣತಂಬರಿದ್ರು. ನಿಮಗೆ ಏನು ಅರುಮರು ಹಿಡಿದದು, ಏನು ಸುದ್ದು, ಯಾರ ಬಗ್ಗೆ ಮಾತಾಡ್ಲತ್ತಿ ಅಲ್ಲ. ನಾ ಏನು ಹೇಳತ್ತೀನಿ, RSS ಇವ್ರೇನು ವಂಶಸ್ಥರಲ್ಲ, ಇವರಿಗೆ ನಾವು ಬರೀ 500 ಮಂದಿ 28,000 ಮಂದಿ ಕಡ್ದವ್ರಿದ್ದೇವೆ. ನೀನು ನಮಗೆ ಖರ್ಗೆ ಗಂಧಿಸ್ಲಕತ್ತಿ. ಪ್ರಿಯಾಂಕ್ ಖರ್ಗೆ ಅಂದ್ರೆ ಇಲ್ಲಿ ಸಾಮಾನ್ಯ ತಿಳ್ಕೊಂಡು ನಾವೇನು ಭಾಳ ಸೂರತ ನಾವು ಇದ್ದೇವೆ, ನಮ್ಮ ರತ್ನಾಗ ಇದ್ದೇವೆ ಸೂರತನ. ನೀ ನಮ್ಮ ವಂಶಸ್ಥ ಅಲ್ಲ, ನೀ ನಮ್ಮ ಹಿಂದೂ ಧರ್ಮ ಅಲ್ಲ, ನಮ್ಮ ಬಗ್ಗೆ ಮಾತಾಡೋ ಹತ್ತಿರ ನಿಮ್ಗೇನೈತಿ. ಅದಕ್ಕಾಗಿ ಇದನ್ನು ಒಂದು ಎಚ್ಚರಿಕೆ ರೂಪವಾಗಿ ಜಿಗಜಿಣಿ ಅವರಿಗೆ ಕೇಳ್ತಾ ಇದ್ದೀನಿ.